ಹಾಯ್ ಆಲ್. ನಾನಿಲ್ಲಿ ಖರ್ಜೂರ ಯೂಸ್ ಮಾಡಿಕೊಂಡು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಾಣಲೆ ಬಿಸಿಗಿಟ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ನಾನು 1 ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ತುಂಬ ಬಿಸಿ ಆಗೋದು ಬೇಡ, ಸೀದೋಗಿಬಿಟ್ರೆ ಫ್ಲೇವರ್ ಚೆನ್ನಾಗಿರಲ್ಲ. ಸ್ವಲ್ಪ ಬಿಸಿಯಾದ ಕೂಡಲೇ ಅದಕ್ಕೆ ಬೀಜ ತೆಗೆದು ಬಿಡಿಸಿ ಇಟ್ಕೊಂಡಿರೋ ಅಂಥ ಖರ್ಜೂರ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತುಪ್ಪದ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹುರ್ಕೊಳ್ಳೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನಾವು ಅದಕ್ಕೆ ಹನಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ, ಅಷ್ಟೊಂದು ಟೇಸ್ಟ್ ಇರಲ್ಲ. ಖರ್ಜೂರನ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 15 to 20 ಡೇಸ್ವರೆಗೂ ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಇವಾಗ ಆಗಿದೆ, ಇದು ಇಲ್ಲಿ ಸಾಫ್ಟಾಗಿ ಆಗಿದೆ. ಸ್ವಲ್ಪ ಹೊತ್ತು ತಣ್ಣಗೆ ಹಾಕಕ್ಕೆ ಬಿಟ್ಟು ನಾನಿವಾಗ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋದಕ್ಕೆ ಎತ್ಕೊಳ್ತಾ ಇದ್ದೀನಿ. ತರಿಯಾಗಿಯೇ ರುಬ್ಕೊಳ್ಳಿ, ತುಂಬ ಪೇಸ್ಟ್ ಎಲ್ಲ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ತರಿಯಾಗಿ ತಿನ್ನಬೇಕಂದ್ರೆ ಬಾಯಿಗೆ ಸಿಗ್ತಾ ಇದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿ ಮಾಡೋದಕ್ಕಿಂತ ಖರ್ಜೂರದಲ್ಲಿ ಮಾಡಿದ್ರೆ ಹೆಲ್ತ್ ವೈಸ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಕೂಡ ನಾವು ತರಿಯಾಗಿಯೇ ರುಬ್ಕೋಬೇಕಾಗತ್ತೆ, ಬಾಯಿಗೆ ಸಿಗೋ ಥರ. ನೋಡಿ, ಇಲ್ಲಿ ನಾನು ರುಬ್ಕೊಂಡಿದ್ದೀನಿ, ಕಾಣ್ತಾ ಇರ್ಬೋದು ನಿಮಗೆ. ದಪ್ಪ ದಪ್ಪನೇ ಇದೆ ಸ್ವಲ್ಪ. ಏನು ನಾವು ಖರ್ಜೂರ ಹುರ್ಕೊಂಡಿದ್ವಿ ಅದೇ ಬಾಣಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪು ಕೊಬ್ಬರಿ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗೇ ಹೇಳ್ದಾಗೆ ಕೊಬ್ಬರಿ ಕೂಡ ತರಿಯಾಗಿಯೇ ರುಬ್ಕೋಬೇಕು. ನಾನಿಲ್ಲಿ 1 ಕಪ್ ಕೊಬ್ಬರಿ, 1 ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ಪು ಖರ್ಜೂರ ತೊಗೊಂಡಿದ್ದೀನಿ. ನೀವು ತುಂಬ ಸ್ವೀಟ್ ತಿನ್ನಲ್ಲ ಅಂತ ಆದರೆ 1.5 ಕಪ್ ಖರ್ಜೂರ ಯೂಸ್ ಮಾಡಿಕೊಂಡ್ರೇ ಸಾಕಾಗುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ ಕೂಡ ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಸೊ ಎಲ್ಲರೂ ತಿನ್ಬೋದು ಇದನ್ನು. ಕಾಣ್ತಾ ಇದೆ ನೋಡಿ ನಿಮಗೆ, ಕೊಬ್ಬರಿ ಕೂಡ ತರಿಯಾಗಿಯೇ ರುಬ್ಕೊಂಡಿದ್ದೀನಿ, ಕಡಲೆ ಬೀಜ ಕೂಡ ನಾನು ತರಿಯಾಗಿಯೇ ರುಬ್ಕೊಂಡಿದ್ದೀನಿ. ಮೊದಲೇ ನಾನು ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಕಡಲೆ ಬೀಜನ. ಜೊತೆಗೆ ನಾನು 1 ಸ್ಪೂನಷ್ಟು ಬಾದಾಮಿ ಮತ್ತು 1 ಸ್ಪೂನಷ್ಟು ಕ್ಯಾಶ್ಯೂಸ್ನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗೇನು ಉರಿ ಎಲ್ಲ ಇಟ್ಕೊಳ್ಳೋದೇನು ಬೇಡ, ಹಂಗೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದನ್ನು ತಣ್ಣಗೆ ಆಗಕ್ಕೆ ಬಿಟ್ಟು ನಾವು ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಯಾವ ಕಪ್ಪಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಕಾಗತ್ತೆ, ನಾನು ಇಲ್ಲಿ 15ರಿಂದ 20 ಆಗುತ್ತೆ. ಸೊ 2 ಬೌಲ್ ಹಾಕ್ಕೊಂಡ್ರೇ ಸಾಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ನಾನೊಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೀವು ಕಲರ್ ಬೇಕಂದರೆ ಚಿಟಿಕೆ ಅರಿಶಿನ ಹಾಕ್ಕೋಬೋದು, ಇಲ್ಲ ಬೇಡ ವೈಟ್ಗೆ ಇರಲಿ ಅನ್ನೋದಾದರೆ ಅರಿಶಿನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನನ್ನ ಕಲರ್ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೇ ಸಾಕಾಗತ್ತೆ. ಕಲಿಸಿದ್ದೀನಿ ನೋಡಿ, ಪೂರಿ ಹಿಟ್ಟಿನ ಹದಕ್ಕೆ ಬಂದಿದೆ. ಇವಾಗ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟು ನಾನಿಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಪೂರಿಗೆ ಯಾವ ಥರ ಉಂಡೆ ತೊಗೊಳ್ತೀವಿ ಅದಕ್ಕಿಂತ ಸಣ್ಣನೇ ತೊಗೊಂಡ್ರೇ ಸಾಕಾಗತ್ತೆ ಉಂಡೆಗಳನ್ನು. ಪೂರಿ ಥರನೇ ಲಟ್ಟಿಸ್ಕೋಬೇಕಾಗತ್ತೆ, ತುಂಬ ದಪ್ಪನೂ ಬೇಡ, ತುಂಬ ತೆಳುವಾಗಿನೂ ಬೇಡ, ಮೀಡಿಯಮ್ ಆಗಿರಲಿ. ತುಂಬ ದಪ್ಪ ಆದರೆ ಮೆತ್ತಗೆ ಆಗಿಬಿಡುತ್ತೆ. ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ, ನಾನು ಅಷ್ಟು ಲಟ್ಟಿಸ್ಕೊಂಡ್ರೆ ಸಾಕಾಗತ್ತೆ ನಿಮಗೆ.
ಈ ಥರ ಕರ್ಜಿಕಾಯಿ ಮೋಲ್ಡಲ್ಲಿ ಹಾಕಿ ತೆಗೆದಿದ್ದಾದ್ಮೇಲೆ ಕೂಡ ನೀವು ಕೈಯಲ್ಲಿ ಒಂದು ಸಲ ಎಡ್ಜಸ್ನ ಮಡಚ್ಕೊಳ್ಳಿ. ಎಣ್ಣೆಯಲ್ಲಿ ಹಾಕ್ಕೊಂಡಾಗ ಬಿಟ್ಕೊಳ್ಳಲ್ಲ, ಇಲ್ಲ ಅಂದರೆ ಬಿಟ್ಕೊಂಡು ಬಿಡುತ್ತೆ ಒಂದೊಂದು ಸಲ. ಸೊ ತೆಗೆದಾದ್ಮೇಲೆ ಮೋಲ್ಡಿಂದ ಕೈಯಲ್ಲಿ ಒಂದು ಸಲ ಪ್ರೆಸ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಟೇಸ್ಟು ಇರಲ್ಲ, ಎಣ್ಣೆನೂ ಹಾಳಾಗುತ್ತೆ. ಸೊ ಒಂದು ಸಲ ಎಡ್ಜಸ್ನ ಹೀಗೆ ಮಾಡ್ಕೊಳ್ಳಿ. ನಾನು ತಗೊಂಡಿರೋ ಅಳತೆ ಪ್ರಕಾರ 15 ಕರ್ಜಿಕಾಯಿ ಆಗಿದೆ. ಜೊತೆಗೆ ಇನ್ನೂ ಫ್ರೂಟ್ಸ್ ಮಿಕ್ಸ್ ಮಾಡಿರೋದೇನಿದೆ ಅದು ಇನ್ನೂ ಮಿಕ್ಕತ್ತೆ. ನೀವು ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೋಬೋದು, ಅದರಿಂದ ವೇಸ್ಟ್ ಏನೂ ಆಗಲ್ಲ. ಅಥವಾ ರೋಲ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ಕೂಡಲೇ ನಾನಿಲ್ಲಿ ತುಂಬ ಬಿಸಿ ಮಾಡ್ಕೋಬೇಡಿ, ಸೀದೋಗ್ಬಿಡುತ್ತೆ ಬೇಗ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಕರ್ಜಿಕಾಯಿ ಯಾವ ಥರ ಬೇಯಿಸ್ತೀರೋ ಅದೇ ಥರ ಇದನ್ನು ಬೇಯಿಸ್ಕೊಳ್ಳಿ. ಖರ್ಜೂರ ಇರೋದ್ರಿಂದ ಬೇಗ ಸೀದ್ಬಿಡುತ್ತೆ. ಸೊ ಕಮ್ಮಿನೇ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಹಾಕ್ತಿದ್ದಂಗೆ ಹಿಂದೆನೇ ಕೈ ಆಡ್ಕೊಳ್ಳಿ, ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಥರ ಮಗುಚ್ಕೊತಾ ಇದ್ದರೆ ಸೀದೋಗಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬಂದಿದೆ. ನಾನು ತೆಗಿತಾ ಇದ್ದೀನಿ. ಇಷ್ಟು ಕಲರ್ ಆದಮೇಲೆ ಸಾಕಾಗತ್ತೆ. ಕಡಲೆ ಹಿಟ್ಟಿಂದ ಕೊಬ್ಬರಿಯಿಂದ ಮಾಡೋ ಕರ್ಜಿಕಾಯಿ ಹೇಗೆ ಕ್ರಿಸ್ಪಾಗಿ ಬರುತ್ತೋ ಅಷ್ಟೇ ಕ್ರಿಸ್ಪಾಗಿರುತ್ತೆ. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದು ಬೆಲ್ಲ ಹಾಕಿ ಮಾಡೋದಕ್ಕಿಂತ ಖರ್ಜೂರ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನಿವಾಗ ಎಲ್ಲ ಕರ್ಜಿಕಾಯಿನ ತೇಲಿಸ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.